ವೆಜಿಟೇಬಲ್ ಮಸಾಲೆ ರೊಟ್ಟಿ ಹೇಗೆ ತಯಾರಿಸೋದು ಅಂತ ಹೇಳ್ತೀನಿ. 1 ಕಪ್ಪು 2 ಕಪ್ಪು ಗೋಧಿ ಹಿಟ್ಟು, ಮತ್ತು ಇದು ಬೂದುಗುಂಬಳಕಾಯಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ, ತೊಂಡೆಕಾಯಿ ಮತ್ತು ಬೀಟ್ರೋಟು. ಇಷ್ಟು ಎಲ್ಲ ಹಿಟ್ಟಿಗೆ ಹಾಕಿ ಈ ಥರ, ಮತ್ತು ಕೊತ್ತಂಬರಿ, ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಹಾಕೋದು. ಅದಾದಮೇಲೆ ಮಸಾಲೆ ಪದಾರ್ಥ, ಪೆಪ್ಪರ್ ಪೌಡ್ರು, ಜೀರಾ ಪೌಡ್ರು, ಹಳದಿ, ಅಚ್ಕಾರದ ಪುಡಿ, ಧನಿಯಾ ಪೌಡ್ರು. ಅದು ಸ್ವಲ್ಪ ಎಲ್ಲ ಕಾಲು ಸ್ಪೂನ್ ಹಾಕ್ಕೊಳ್ಳೋದು. ಧನಿಯಾ ಪೌಡ್ರ್ ಮತ್ತು 1 ಸ್ಪೂನ್ ಹಾಕ್ಕೊಳ್ಳೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸಾಲ್ಟ್ ಹಾಕೋದು. ಇದು ರಾಕ್ ಸಾಲ್ಟ್ ಮೈಗೆ ತುಂಬ ಒಳ್ಳೆಯದು. BP ಕಂಟ್ರೋಲ್ನಲ್ಲಿ ಇರುತ್ತೆ. ಈ ಥರ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕೆಲ್ಲ. ಒಂದು ಅದಕ್ಕೆ ನೀರು ಹಾಕ್ಕೋಬಾರ್ದು, ಇದರಲ್ಲೇ ನೀರಿರುತ್ತೆ. ಬೇಕಂದ್ರೆ ಹಾಕೊಬೋದು. ಫಸ್ಟ್ ಈ ಥರ ಮಾಡ್ಕೊಳ್ಳಿ. ನಿಮ್ಗೆ ಬೇಕು ಅಂದರೆ ಹಾಕ್ಕೋಬೋದು, ಆದರೆ ಆ್ಯಕ್ಚುಲಿ ಇದರಲ್ಲೇ ಎಲ್ಲ ಸಾಕಾಗುತ್ತೆ. ಓಕೆ, ಹೇಳಿ. ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಂಡು ಈ ಥರ ಲಟ್ಟಿಸಿ ಚಪಾತಿ ಮಾಡ್ದಂಗೆ ಮಾಡಬೇಕಿದೆ. ಇವಾಗ ಇದನ್ನು ತವಾ ಮೇಲೆ ಹಾಕೊಬೇಕು. ಈ ಥರ ಎಣ್ಣೆ ಹಾಕೋದು. ಈ ಥರ ಮಾಡಿಕೊಂಡ್ರೆ ಸಾಫ್ಟಾಗಿರುತ್ತೆ. ಓಕೆ, ಬೇಕಂದ್ರೆ ನಾವು ತುಪ್ಪನೂ ಹಾಕೋಬೋದಲ್ವಾ? ರೆಡಿ ಮಾಡಿ ಹಾಕಿ ಇದಕ್ಕೆ ಇದು ಮಾಡ್ಕೊ. ಟೇಬಲ್ ಚಪಾತಿ ರೆಡಿ ಇದೆ. ಇವಾಗ ವೆಜಿಟೇಬಲ್ ಚಪಾತಿ ರೆಡಿ ಇದೆ. ಸೊ ಇದು ಎದ್ರ ಜೊತೆ ತಿನ್ಬೋದು? ಚಟ್ನಿ, ಉಪ್ಪಿನಕಾಯಿ. ಚಟ್ನಿ ಉಪ್ಪಿನಕಾಯಿ, ಚಟ್ನಿ ಪೌಡ್ರು, ಯಾವುದ್ರಲ್ಲಿ ಬೇಕಾದರೂ ಅವ್ರವ್ರ ಇಷ್ಟ ಹೇಗೆ ತಿಂತಾರೋ ಹಾಗೆ ತಿನ್ಬೋದು. ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಪ್ಲೀಸ್.